ಈ ಬೆಂಗಳೂರು ನಗರದಲ್ಲಿ ಒಂದೇ ಥರ ಯೂನಿಫಾರ್ಮಿಟಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತೇಳಿ ಮುಂದಿನ 100 ವರ್ಷಕ್ಕೆ ಬೆಂಗಳೂರಿಗೆ ಯಾವ ದಿಕ್ಕನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಇವತ್ತು ಒಂದು ಕೈಪಿಡಿಯನ್ನು ನಾವು ಕೊಡ್ತಾ ಇದ್ದೀವಿ, ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಸ್ಟ್ಯಾಂಡರ್ಡ್. ನಾನು ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ I have taken this responsibility not as only a citizen of Bangalore, but I have also traveled all over the country, all over the world, in many places. Until ನಾವು ನಮ್ಮದೇ ಆದಂಥ ಒಂದು ಶಿಸ್ತನ್ನು ಪಾಲನೆ ಮಾಡಲಿಲ್ಲ ಅಂತಂದರೆ, ನಾವು ಒಟ್ಟಿಗೆ ಒಂದೇ ಥರದ ಯೂನಿಫಾರ್ಮಿಟಿ ನಾವು ಮೇಂಟೈನ್ ಮಾಡಲಿಲ್ಲ ಅಂತ ನಮ್ಮ ಬೆಂಗಳೂರಿಗೆ ನಾವೇ ಮೋಸ ಮಾಡಿದಾಗ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲ ಇಂಜಿನಿಯರ್ಸು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ, ಅವರ ಮೇಲೆ ಕೆಲಸ ಮಾಡ್ಕೊಳ್ತಾರೆ, ಹೋಗ್ತಾರೆ. ನಾವು ರಾಜಕಾರಣಿಗಳು ಬರ್ತೀವಿ, ಕಾರ್ಪೊರೇಟರ್ಗಳು ಬರ್ತಾರೆ, MLAಗಳು ಬರ್ತಾರೆ, ಅವ್ರದ್ದೇ ಆದಂಥ ಲೆಕ್ಕಾಚಾರದಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಏನು ನಾವು ಒಂದು ಟುವರ್ಡ್ ಸೇಫ್, ಇನ್ಕ್ಲೂಸಿವ್ ಅಂಡ್ ಹೊಸ ರಸ್ತೆಗಳನ್ನು ಚಾಲನೆ ಮಾಡಲಿಕ್ಕೆ ಏನು ಒಂದು ಹೊಸ ಕೈ ಹಿಡಿದಿದ್ದೀರಿ, ನಾನಿಂದ ಹೋಗ್ಲಿ, ನಮ್ಮ ಕಮಿಷನ್ ಇಂದ ಹೋಗ್ಲಿ, MLAಗಳು ಎಲ್ಲರೂ ಕೂಡ ಈ ಕೈ ಬಿಡಿ ನಡ್ಕೊಂಡು ಹೋಗ್ಬೇಕು. ಈಗ ನಮ್ಮ ಇದು ಭಾರತದ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡಬೇಕಾಗಿದೆ. ಭಾರತದ ಸಂವಿಧಾನದ ಒಂದು ಫೋಟೋ ಇಟ್ಕೊಂಡಿದ್ದಾರೆ ಅಂಬೇಡ್ಕರ್ ಅವ್ರ ಬಂದು. ಇವತ್ತು ನಮ್ಮ ಗ್ರಂಥ ಏನಪ್ಪಾ ಅಂದ್ರೆ ನಾವು ಭಾರತ ಸಂವಿಧಾನವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ. ಹಾಗೆ ಕಾರ್ಪೊರೇಷನ್ಗೆ ಇದೊಂದು ಗ್ರಂಥ. ಭಾರತದ ಸಂವಿಧಾನ ಹೆಂಗೆ ನಾವು ಕೈಪಿಡಿಯನ್ನು ನಾವು ಇಟ್ಕೊಂಡು ನಮ್ಮ ಬದುಕನ್ನು ರೂಪಿಸ್ತೇವೆ, ಹಾಗೆ ಬೆಂಗಳೂರನ್ನ ರೂಪಿಸ್ಲಿಕ್ಕೆ ಈ ಒಂದು ಕೈಪಿಡಿಯನ್ನ ಮುಂದಿನ ದಿನದಲ್ಲಿ ರಸ್ತೆ ಹೆಂಗಿರಬೇಕು, ಚರಂಡಿಗಳು ಯಾವ ರೀತಿ ಆಗಬೇಕು, ಪಾರ್ಕ್ಗಳು ಯಾವ ರೀತಿ ಇರಬೇಕು, ಸ್ಟೇಷನ್ಗಳು ಹೆಂಗೆ ಇರಬೇಕು, ಯಾವ ರೀತಿ ಡಿಸೈನ್ ಮಾಡಬೇಕು, ಯಾವ ರೀತಿ ಪಾರ್ಕ್ಗಳನ್ನ ಬೆಳೆಸಬೇಕು, ಮರಗಳನ್ನೆಲ್ಲ ಹಾಕಬೇಕು, ಪೋಲ್ಗಳನ್ನ ಇಡಬೇಕು, ಈ ರೀತಿ ಇವತ್ತು ಹೊಸ ಒಂದು ಕೈಪಿಡಿಯನ್ನ ಇವತ್ತು ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಬಹಳ ಜನ ವೇದಿಕೆಯಲ್ಲಿರೋರು, ಯುವಕರು, ಈ ಯಾರು ಇಲ್ಲಿ ಎಕ್ಸಿಬಿಷನ್ ಸುತ್ತಲೂ ಬೆಂಗಳೂರು ಬಗ್ಗೆ ಇನ್ಕ್ಲೂಡಿಂಗ್ ಕ್ಲೈಮೇಟ್ ಆಕ್ಷನ್ ಇರ್ಬೋದು, ಉದ್ಯೋಗ ಸಮೀಪ ತರುವಂಥದ್ದು ಇರ್ಬೋದು, ಸಮರ್ಪಕವಿಲ್ಲದ ಜೋಡಣೆ ಮಾಡುವಂಥದ್ದು ಇರ್ಬೋದು, ಸೊ ಬೆಂಗಳೂರನ್ನ ರಸ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು, ಇವೆಲ್ಲ ಕೂಡ ಇವತ್ತು ಏನು ನಮಗೆ ಸಲಹೆಯನ್ನು ಅನೇಕ ಸಂಸ್ಥೆಯವರು ಕೊಟ್ಟಿದ್ದಾರೆ. ಅದೆಲ್ಲ ನಾನು ಈಗಾಗಲೇ ಎಕ್ಸಿಬಿಷನ್ ನಾನು ಕಣ್ಣಲ್ಲಿ ನೋಡಿದ್ದೇನೆ. ಇನ್ಕ್ಲೂಡಿಂಗ್ ಪಿಲ್ಲರ್ಗಳಿಗೆ ಯಾವ ರೀತಿ ನಮ್ಮ ಸಂಸ್ಕೃತಿ, ನಮ್ಮ ಕ್ರೀಡೆ, ಈ ರಾಜ್ಯದಲ್ಲಿರುವಂಥ ಅನೇಕ ಪ್ರವಾಸಿ ಕೇಂದ್ರಗಳು, ಇವೆಲ್ಲ ಕೂಡ ಚಿತ್ರಗಳನ್ನ ಬರೆದು ನಮ್ಮ ಕಣ್ಣಿಗೆ ತಂಪಾಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದಾರೆ. 1,40,40,00,000 ಜನಸಂಖ್ಯೆ, 1,10,00,000 ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ. ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ತಮಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿದಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರುವಂತ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಕಷ್ಟ ಇದೆ. ವಿ ಹ್ಯಾವ್ ಟು ಪ್ಲಾನ್ ಪ್ರಾಪರ್ಲಿ. ಯೋಜನೆಯನ್ನು ಸರಿಯಾಗಿ ಮಾಡಬೇಕು. ಮುಂದಿನ ದಿನಗಳಿಗೆ ಸರಿಯಾದ ರೀತಿಯ ಒಂದು ರೂಪರೇಷೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನೀಗಾಗಲೇ ಸುರಂಗ ರಸ್ತೆ, ನಾನು ಟನಲ್ನ ಪ್ರಾರಂಭದಿಂದನೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನ ಟೆಂಡರ್ ಕರೀದಾಗಿಲ್ಲ. Because there are lot of technical issues, lot of land acquisition issues, financial issues, ಇವೆಲ್ಲ ಕೂಡ ಇದೆ. ಡಬಲ್ ಡೆಕ್ಕರ್ 40 ಕಿಲೋಮೀಟರ್ ಮಾಡಬೇಕು ಅಂತ ಮಾಡಿದ್ದೀನಿ. ಹಿಂದೆ ಅವರು ಮಾಡಿಬಿಟ್ಟಿದ್ರು, ಏನು ಮಾಡೋಕ್ಕಾಗಲ್ಲ, ಮೆಟ್ರೋ ಇರೋ ಕಡೆ ಎಲ್ಲ ಆಗೋಗಿತ್ತು. ಈಗ ಅಲ್ಲಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆಲ್ ಮೇಜರ್ ಸಿಟಿ ರೋಡ್ಸ್ ಅಲ್ಲೆಲ್ಲ ಇದಾಗಲೇ ಮುಗಿದೋಗಿದೆ. ಬಟ್ ನೆಕ್ಸ್ಟ್ ಏನೇ ನಾವು ಮೆಟ್ರೋ